ಆತ್ಮೇಲೆ ಇದು ಖ್ಯಾತ ರಂಗಭೂಮಿ ಕಲಾವಿದ ಡಾಕ್ಟರ್ ರಾಜ್ಕುಮಾರ್ ಅವರಿಂದ ರಂಗಭೂಮಿಯ ರಾಜ್ಕುಮಾರ್ ಅಂತ ತನಿಸ್ಕೊಂಡಂಥ ಎನ್ ಬಸವರಾಜ್ ಅವರ ಸಮಾಧಿ. ಆಶ್ಚರ್ಯ ಆಗ್ತದೆ, ಏನು ಸ್ಥಿತಿ ಆಗೈತೆ ಅದೇ ಆಶ್ಚರ್ಯ ಆಗ್ತದೆ. ಅಂಥ ಒಬ್ಬ ದೊಡ್ಡ ಕಲಾವಿದನ ಸಮಾಧಿ ಇನ್ನೂ ಯಾರೂ ಏನು ಮಾಡಿಲ್ಲಲ್ಲ. ಇದಕ್ಕೊಂದು ಸ್ಮಾರಕ ಮಾಡಬೇಕು, ಮತ್ತು ಏನಾದರೂ ನೆನಪುಳಿಯಂಗೆ ಒಂದು ನಾಮಫಲಕ ಬೇಕು. ಬನ್ನಿ, ಇಲ್ಲಿ ಅವರ ಹಿರಿಯ ಪುತ್ರ ಸಂಗಮೇಶ್ ರಾಜಣ್ಣ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ರಾಜಣ್ಣ ಅವರೇ ನಮಸ್ಕಾರ. ನಮಸ್ಕಾರ. ಇದು ನಿಮ್ಮ ತಂದೆಯವರ ಸಮಾಧಿ ಇಲ್ಲ? ಹೌದು. ಮತ್ತು ಇದಕ್ಕೆ ಏನಾದರೂ ಸ್ವಲ್ಪ ಇದನ್ನು ಮಾಡಬೇಕಲ್ಲ, ನೆನಪುಳಿಯುವಂಥದ್ದು ಸ್ಮಾರಕದ ಏನಾದರೂ ಮಾಡ್ಬೋದಲ್ಲ? ಮಾಡ್ಬೋದು ರೀ. ಏನು ಮಾಡ್ಬೇಕು? ನಮ್ಮದು ಪರಿಸ್ಥಿತಿ ಹೆಂಗೈತಲ್ರಿ ಈಗ. ಏನು ಮಾಡ್ಬೇಕು ಹೇಳ್ರಿ? ಏನು ಮಾಡೋಕ್ಕಾಗತ್ತೆ? ಗೌರ್ಮೆಂಟ್ನವ್ರು ಮಾಡ್ಬೇಕು ಅದನ್ನು ಮುತುವರ್ಜಿ ವಹಿಸಿ. ವೀರ ಶೈವ ಧರ್ಮಕ್ಕೆ ಅವ್ರ ಮಠ ಮಾನ್ಯವ್ರಿಗೆ ಏನು ಮಾಡ್ಯಾರ, ಏನು ದಾನ ಧರ್ಮ ದತ್ತಿಗಳು ಕೊಟ್ಟಾರ, ಅಥವಾ ಕಲಾವಿದ್ರನ್ನ ಹೆಂಗೆ ಬೆಳೆಸ್ಯಾರ, ಎಷ್ಟು ಪ್ರೋತ್ಸಾಹ ಮಾಡ್ಯಾರ, ಏನದ 1977 78ನೇ ಇಸ್ವಿ 2,200 ಜೊತೆ ಮದುವೆ ಸ್ವಂತ ಖರ್ಚು ಮೇಲೆ ಮದುವೆ ಮಾಡಿದ್ರು. ಹೌದೌದು, ನಾವು ಓದಿವಲ್ಲ ಪತ್ರಿಕೆಯಲ್ಲಿ, ಚಿಕ್ಕವರಿದ್ದಾಗ ಓದಿದ್ರೆ ನಾವು ಗೊತ್ತಿದೆ. ಏನು ಮಾಡಿ ಎಲ್ಲ ಮಾಡಿದ್ರು, ಆದ್ರೆ ಏನು ಉಪಯೋಗ? ಅಲ್ಲ, ಸಮಾಧಿ ಮಾಡೋಕ್ಕಾಗಲಿಲ್ಲ ಜನಕ್ಕೆ. ಅಲ್ಲ, ಗುಡಿಗೇರಿ ಹೆಸರು ಜನ ಗುರುತಿಸೋದೇ ಎನ್ ಬಸವರಾಜರಿಂದ. ಮತ್ತು ಅವ್ರಿಗೊಂದು ಸಮಾಧಿ, ಒಂದು ಸಣ್ಣದೊಂದು ಇದನ್ನು ನೆನಪುಳಿಯುವಂಥದ್ದು ಏನು ಮಾಡಬೇಕಲ್ಲ. ಒಬ್ಬರವ್ರು ಏನಾದರೂ ವಿಚಾರ ಮಾಡಿದಾರ? ಪಂಚಾಯತ್ ಅವರು ಏನಾದರೂ? ಪಂಚಾಯತ್ ಅವರು ವಿಚಾರ ಮಾಡಲಿಲ್ಲ. ಹಿಂದೆ ಜಗದೀಶ್ ಶೆಟ್ಟರ್ ಇದ್ದಾಗ 60 ಲಕ್ಷ ರೂಪಾಯಿ ಬಂದಿತ್ತು ರೀ ಅದು. ಹ್ಞೂ ರೀ. ಇವರು ಪಂಚಾಯತ್ ಅವ್ರು ನಮ್ಮ ಹೆಸರಲ್ಲಿ ಬಿಟ್ಟು ಕೊಡ್ರಿ ಅಂದ್ರೆ ಅವ್ರು. ಹಾಂ, ಜಗನ ಹಾಂ ಹಾಂ, ನಾವು ಬಿಟ್ಟು ಕೊಡಂಗಿಲ್ಲ ಅಂದ್ವಿ. ಹ್ಞೂ ರೀ. ಈಗ ಯಾಕಂದ್ರೆ ಬಿಟ್ಟು ಕೊಟ್ವಿ ಅಂತಂದ್ರೆ ಹ್ಞೂ, ಅವರು ಅನುಕೂಲಕ್ಕಿತ್ತು ಅವ್ರಿಗೆ. ಎನ್ ಬಸವರಾಜನ ಸ್ಮಾರಕ ಮಾಡ್ತೀವಿ, ರೊಕ್ಕ ಕೊಡ್ರಿ ಅಂತ ಎತ್ತುಕೊಂಡು ಅಡ್ಡಾಡಕ್ಕೆ ಅವಕ್ಕಿತ್ತು. ಅಲ್ಲಿ ಒಂದು ಉದ್ದೇಶ ಸಂಬಂಧ ಯಾರಿಗೆ ಕೊಟ್ಟಿಲ್ಲ. ಇಲ್ಲ, ಒಬ್ಬ ಅಭಿಮಾನ ಬೇಕಾವ್ರಿ, ನಮ್ಮೂರ ಒಬ್ಬ ದೊಡ್ಡ ಕಲಾವಿದ ಇಂಥ ವ್ಯಕ್ತಿ ಇದ್ದಂತ ಹೇಳಿ. ಏನು ಅಭಿಮಾನ ಎಲ್ಲೈತ್ರಿ? ಅವ್ರು ಎಲ್ಲಾರ ಏನಾರ ಅವ್ರ ಕೆಲಸ ಆಗ್ಬೇಕಂದ್ರೆ ಎನ್ ಬಸವರಾಜನ ಉಪಯೋಗ ಮಾಡ್ಕೊತಾರೆ ವಿನ ನಮ್ಮ ಊರನ್ನ ಜನತೆ ಆತ ಎಲ್ಲೇ ಆವತ್ತ ನಮ್ಮೂರು ಜನತೆ ಅಂತಲ್ಲ, ಅವ್ನು ಗೊತ್ತಿದ್ದವ್ರು, ಅವ್ರಿಗೆ ಅಪ್ಪಾರಿಗೆ ಗೊತ್ತಿದ್ದವ್ರು ಅವನ ಹೆಸರು ಯೂಸ್ ಮಾಡ್ಕೊಂಡು ಉಪಯೋಗ ತೊಗೊತಾರೆ ವಿನ ಅವನದೊಂದು ಏನು ಒಂದು 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 ಸಮಾಧಿದ ಒಂದು ಇದು ಮಾಡಿಸ್ಬೇಕ್ರಪ್ಪ, ಒಂದು ಸ್ಮಾರಕ ಮಾಡಿಸ್ಬೇಕನ್ನೋ ಯಾರ ಮನಸ್ಸಿನಾಗೂ ಇಲ್ಲ. 13 ವರ್ಷ ಆಯ್ತು ಸತ್ತವ್ರು. ಈಗ ಕೊನೆ ಪಕ್ಷ ನೀವೇ ಏನಾದರೂ ಒಂದು ಸ್ವಲ್ಪ ಇದಕ್ಕೆ ಒಂದು ಚಿಕ್ಕದಾಗಿ ಏನಾದರೂ ಸ್ಮಾರಕ ಮಾಡಿರಿ ಅಂತ ನನ್ನ ಅಭಿಪ್ರಾಯ. ಮಾಡ್ತೀವ್ರಿ, ನಾವೇ ಮಾಡ್ಬೇಕು. ಇನ್ನೊಂದು ಅನುಕೂಲಕತೆ ನಾವೇ ಮಾಡ್ತೀವ್ರಿ. ಇದು ಅಂದಾಗಿದ್ದು ಇದು ಇಲ್ಲಿ ಪಕ್ಕದಲ್ಲಿರೋದು ಇದು ಇವ್ರು ನಮ್ಮ ತಾಯಿ ಅವ್ರಿ. ಹಾಂ, ಮನೆ ತಿರ್ಕೊಂಡ್ರಲ್ಲ ತಾಯಿ ಅವರು. 29, 28, 29ನೇ ತಾರೀಕಿಗೆ ತೀರ್ಕೊಂಡ್ರು ಹಾರ್ಟಾಗಿ. ಒಂದು ಕೆಲಸ ಮಾಡಿ, ಇಬ್ಬರದು ಕೂಡ ಸ್ಮಾರಕ ಒಂದು ಚಿಕ್ಕದಾಗಿ ಮಾಡಿಬಿಡ್ರಿ, ಮೇಲೆ ಹೆಸರು ಬರೆದು ಬಿಡ್ರಿ. ಮಾಡ್ತೀವ್ರಿ. ಅಮ್ಮ ಅವ್ರದ್ದು ಮತ್ತು ಎನ್ ಬಸವರಾಜ್ ಅವ್ರದ್ದು ರೀ. ಮಾಡಿಸಿ ಅದು ಐತ್ರಿ, ಒಂದು ಸ್ವಲ್ಪ ಮಾಡಿಸ್ಬೇಕಂತಂದು ಮಾಡೀನಿ. ಯಾಕಂದ್ರೆ ಸಮಾಧಿ ಅದನ್ನ ಮಾಡಿಸಿ ಗದ್ದಿಗೆ ಮಾಡಿಸಿ ಅವ್ರದ್ದೊಂದೊಂದು ಮೂರ್ತಿ ಪ್ರತಿಷ್ಠಾಪನೆ ಮಾಡಿಸ್ಬೇಕು ಅಂತ ನನ್ನ ಮನಸ್ಸಿನಾಗ ಐತ್ರಿ. ನೋಡೋಣ್ರಿ ದೇವ್ರು ಆ ಸಂಗಪ್ಪಜಿ ಹೆಂಗೆ ಮಾಡ್ತಾನೋ. ಆಯ್ತು ಬಿಟ್ಟಿದ್ದಲ್ಲ. ಆಯ್ತು, ಬೇಗ ಅದನ್ನು ಮಾಡಿರಿ. ಗುಡಿಗೇರಿ ಬಸವರಾಜ ಹೆಸರು ಇನ್ನಷ್ಟು ಶಾಶ್ವತವಾಗಿ ಉಳಿಲಿ ಅಂತ ಹೇಳ್ಕೊತೀನಿ. ಕಲಾವಿದ್ರಿಗೆ ನಾವು ಕಲಾವಿದ್ರಿಗೆ ಆತ ಅವರ ಅಭಿಮಾನಿಗಳ ಬಳಗಕ್ಕೆ ನಾವು ಕೇಳ್ಕೊತೀವಿ, ಸಹಾಯ ಮಾಡಿರಿಪ್ಪ ನೀವು ಎಲ್ಲರೂ ಕೂಡಿ ಒಗ್ಗಟ್ಟಾಗಿ ಮಾಡೋಣ, ಸಹಾಯ ಮಾಡಿರಿ ಅಂತ ಕೇಳ್ಕೊತೀವಿ. ಮಾಡಿದ್ರು ಆತ, ಇಲ್ಲಂದ್ರೆ ನಾವು ಸ್ವಂತ ಮಾಡ್ತೀವಿ. ಓಕೆ, ತುಂಬ ಸಂತೋಷ ರೀ. ನಮಸ್ಕಾರ. ನಮಸ್ಕಾರ.